ತ್ಯಾಗರಾಜರ ಹಿರಿಯರು. ತ್ಯಾಗರಾಜರ ಹಿರಿಯರು ಆಂಧ್ರ ಪ್ರದೇಶದಲ್ಲಿ ಕರ್ನೂಲು ಜಿಲ್ಲೆಗೆ ಸೇರಿದ ಕಾಕರ್ಲಾ ಎಂಬ ಹಳ್ಳಿಯವರು. ತ್ಯಾಗರಾಜರ ಮುತ್ತಾತ ಪಂಚನದ ಬ್ರಹ್ಮ ಎನ್ನುವವರು ಈ ಹಳ್ಳಿಯನ್ನು ಬಿಟ್ಟು 1600ರ ಸುಮಾರಿಗೆ ತಂಜಾವೂರಿನ ಬಳಿಯಿರುವ ತಿರುವಾರೂರು ಎಂಬ ಹಳ್ಳಿಗೆ ಬಂದು ಅಲ್ಲಿ ನೆಲೆಸಿದರು. ಅವರ ಮಗ ಎಂದರೆ ತ್ಯಾಗರಾಜರ ತಾತ ಗಿರಿರಾಜ ಬ್ರಹ್ಮ ದೊಡ್ಡ ಪಂಡಿತರು, ಕವಿಗಳು. ತಂಜಾವೂರು ದೊರೆ ಅವರನ್ನು ತನ್ನ ಆಸ್ಥಾನಕ್ಕೆ ಕರೆಸಿಕೊಂಡು ಸನ್ಮಾನ ಮಾಡಿದ್ದ. ಇಂಥವರ ಮಗ ರಾಮಬ್ರಹ್ಮ ತಾವೂ ಪಂಡಿತರೆಂದು ಪ್ರಖ್ಯಾತರಾದುದು ಏನಾಶ್ಚರ್ಯ. ರಾಮಬ್ರಹ್ಮ ಪಂಡಿತರೂ ಮಾತ್ರವಲ್ಲ, ರಾಮಭಕ್ತರು. ಮನೆಯಲ್ಲಿ ರಾಮ ಪಂಚಾಯತನ ಎಂದರೆ ರಾಮನ 5 ಪರಿವಾರ: ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ ಮತ್ತು ಸೀತೆ. ಇವನ್ನು ದಿನವೂ ಭಕ್ತಿಯಿಂದ ಪೂಜೆ ಮಾಡುವವರು. ರಾಮನವಮಿಯ ಸಂದರ್ಭದಲ್ಲಿ ಸಡಗರದಿಂದ ಉತ್ಸವ ಮಾಡುವರು. ತಂಜಾವೂರು ದೊರೆ ತುಲಜಾಜಿ ಮಹಾರಾಜ ಇವರನ್ನು ತನ್ನ ಅರಮನೆಗೆ ಕರೆಸಿಕೊಂಡು ಅವರಿಂದ ರಾಮಾಯಣವನ್ನು ಓದಿಸುತ್ತಿದ್ದ. ರಾಮಬ್ರಹ್ಮನ ಹೆಂಡತಿ ಸೀತಮ್ಮ. ಆಕೆಯೂ ಗಂಡನಂತೆಯೇ ಸಾಧು, ಭಕ್ತೆ. ಇವರಿಗೆ 3 ಮಕ್ಕಳು: ಪಂಚನದ ಬ್ರಹ್ಮ ಅಥವಾ ಜಪ್ಯೇಶ, ಪಂಚಾಪಕೇಶ ಬ್ರಹ್ಮ ಮತ್ತು ತ್ಯಾಗಬ್ರಹ್ಮ ಎಂದು. ಮೊದಲ 2 ಮಕ್ಕಳು ತುಂಬ ದುಷ್ಟರಾಗಿ ಬೆಳೆದರು. ಹಳ್ಳಿಯಲ್ಲೆಲ್ಲ ಪಟಿಂಗರೆಂದು ಹೆಸರಾದರು. ತಂದೆ ತಾಯಿಯವರಿಗೆ ತುಂಬ ದುಃಖವಾಯಿತು. ಏನು ಮಾಡಬೇಕೆಂದು ತೋಚದೆ ಊರಿನ ದೇವರಾದ ತ್ಯಾಗರಾಜಸ್ವಾಮಿಯಲ್ಲಿ ಮೊರೆಯಿಟ್ಟರು. ಅನಂತರ ಹುಟ್ಟಿದ ಮಗುವಿಗೆ ಊರಿನ ದೇವರ ಹೆಸರನ್ನೇ ಇಟ್ಟರು. ಮನೆತನದ ಹೆಸರಿನಲ್ಲಿ ಕಡೆಗೆ ಬ್ರಹ್ಮ ಎಂದು ಬರುವುದು ವಾಡಿಕೆ. ಹೀಗೆ ಮಗುವಿಗೆ ತ್ಯಾಗಬ್ರಹ್ಮ ಎಂದು ಹೆಸರಾಯಿತು. ತ್ಯಾಗಯ್ಯ ಎಂದು ಕರೆಯುತ್ತಿದ್ದರು. ದೇವರ ಹೆಸರಿನಿಂದ ತ್ಯಾಗರಾಜರೆಂದೇ ಪ್ರಸಿದ್ಧರಾದರು. ಅವರು ಹುಟ್ಟಿ ಬೆಳೆದ ಊರಾದ ತಿರುವಾರೂರಿನಲ್ಲಿ ಈಗಲೂ ತ್ಯಾಗರಾಜಸ್ವಾಮಿಯ ದೊಡ್ಡ ಗುಡಿಯಿದೆ. ಈಶ್ವರನ ಗುಡಿ ಅದು, ದೊಡ್ಡದು. ತನ್ನ 2 ಅಣ್ಣಂದಿರಂತೆ ಅಲ್ಲದೆ ತ್ಯಾಗರಾಜ ಎಳೆತನದಿಂದಲೂ ಒಳ್ಳೆಯವನಾಗಿಯೇ ಬೆಳೆದ. ದೊಡ್ಡವರನ್ನು ಕಂಡರೆ ಮರ್ಯಾದೆ, ದೇವರಲ್ಲಿ ಭಕ್ತಿ, ಬಡಬಗ್ಗರಲ್ಲಿ ದಯೆ, ಜನರಲ್ಲಿ ವಿನಯ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಎಲ್ಲವೂ ಇವನಲ್ಲಿ ಇದ್ದಿತು. ತಂದೆ ತಾಯಿಯರಿಗೂ ನೆಂಟರಿಷ್ಟರಿಗೂ ತುಂಬ ಸಂತೋಷವಾಯಿತು. ಊರವರಿಗೆಲ್ಲ ತ್ಯಾಗರಾಜನೆಂದರೆ ತುಂಬ ಪ್ರೀತಿ. ಆದರೆ ರಾಮಬ್ರಹ್ಮರಿಗೆ ತನ್ನ 2 ಹಿರಿಯ ಮಕ್ಕಳಿಂದ ತೊಂದರೆಯಾಗಿ ಊರಿನಲ್ಲಿ ಇರುವುದೇ ಕಷ್ಟವೆನಿಸಿತು. ಎಳೆಯ ಹುಡುಗ ತ್ಯಾಗರಾಜನಿಗೆ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಯಿತು. ಹೀಗಾಗಿ ರಾಮಬ್ರಹ್ಮ ತನ್ನ ಹೆಂಡತಿ ಮತ್ತು 3ನೆಯ ಮಗ ತ್ಯಾಗರಾಜ ಇವರೊಂದಿಗೆ ತಿರುವಾರೂರನ್ನು ಬಿಟ್ಟು ಹತ್ತಿರದಲ್ಲಿಯೇ ಇದ್ದ ತಿರುವಯ್ಯಾರೆಂಬ ಇನ್ನೊಂದು ಹಳ್ಳಿಗೆ ಬಂದರು. ಈ ಹಳ್ಳಿಗೆ ಪಂಚನದ ಕ್ಷೇತ್ರವೆಂದು ಹೆಸರು. ಇದರ ಸಮೀಪದಲ್ಲೇ 5 ನದಿಗಳು ಹರಿಯುತ್ತವೆ: ಕಾವೇರಿ, ಕೊಲರೂನ್, ಕೋದಮೂರುತಿ, ಪೆನ್ನಾರ್ ಮತ್ತು ವೆಟ್ಟಾರ್. ಆದುದರಿಂದ ಇದು ಪವಿತ್ರವಾದ ಸ್ಥಳವೆಂದು ನಂಬಿಕೆ. ರಾಮಬ್ರಹ್ಮ ಸಂಸಾರದೊಂದಿಗೆ ಇಲ್ಲಿಗೆ ಬಂದ ಮೇಲೆ ತಂಜಾವೂರು ದೊರೆ ಇವರಿಗೆಂದು ಊರಿನ ತಿರುಮಂಜನ ಬೀದಿಯಲ್ಲಿ ಮನೆಯೊಂದನ್ನು ದಾನವಾಗಿ ಕೊಟ್ಟನು. ಊರಿನಲ್ಲಿ ಒಂದು ಸಂಸ್ಕೃತ ಪಾಠಶಾಲೆಯೂ ಇದ್ದಿತು. ಹುಡುಗ ತ್ಯಾಗಯ್ಯನನ್ನು ಈ ಶಾಲೆಗೆ ಸೇರಿಸಿದರು. ಅಲ್ಲಿ ಅವನು ತೆಲುಗು, ಸಂಸ್ಕೃತ 2 ಭಾಷೆಗಳನ್ನು ಚೆನ್ನಾಗಿ ಕಲಿತನು. ತೆಲುಗು ಮನೆಮಾತು, ಸಂಸ್ಕೃತವಂತೂ ಪಂಡಿತರಿಗೆ ಬೇಕಾದ ಭಾಷೆಯೇ. ವಿದ್ಯಾಭ್ಯಾಸ. ಶಾಲೆಗೆ ಸೇರಿದ ನಂತರ ಹುಡುಗನಿಗೆ ಮುಂಜಿಯಾಗಿ ಊರಿನ ಹಿರಿಯರು ವೇದವನ್ನು ಕಲಿಸತೊಡಗಿದರು. ಮಂತ್ರಶಾಸ್ತ್ರದಲ್ಲಿ ಅವನಿಗೆ ತುಂಬ ಆಸಕ್ತಿ ಬೆಳೆಯಿತು. ಈ ಆಸಕ್ತಿ ಕಡೆಯವರೆಗೂ ಉಳಿಯಿತು.
ತಂದೆ ರಾಮಭಕ್ತರಾಗಿದ್ದುದರಿಂದ ಮಗನಿಗೆ ರಾಮನಾಮವನ್ನು ಉಪದೇಶಿಸಿದರು. ಹೀಗೆ ತಂದೆಯ ರಾಮಭಕ್ತಿ ಮಗನಿಗೂ ಬಂದಿತು. ತ್ಯಾಗಯ್ಯ ಹುಡುಗನಾಗಿದ್ದಾಗಲೇ ತಿರುವಯ್ಯಾರಿಗೆ ಸನ್ಯಾಸಿಯೊಬ್ಬರು ಬಂದರು. ರಾಮಕೃಷ್ಣಾನಂದ ಸ್ವಾಮಿಗಳೆಂದು ಅವರ ಹೆಸರು. ಇವರಿಂದ ತ್ಯಾಗಯ್ಯನಿಗೆ ರಾಮ ಷಡಕ್ಷರಿ ಮಂತ್ರ ಎಂಬ ಮಂತ್ರದ ಉಪದೇಶವಾಯಿತು. ಇದು ಹುಡುಗನ ಹೃದಯದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿತು. ತಂದೆ ದಿನವೂ ಬೆಳಿಗ್ಗೆ ಮನೆಯ ಪೂಜೆಯ ಕೋಣೆಯಲ್ಲಿ ಕುಳಿತು ರಾಮನನ್ನು ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದರು. ಸಂಪ್ರದಾಯದ ಪೂಜೆಯೆಲ್ಲ ಮುಗಿದ ಮೇಲೆ ತಾಯಿ ಜಯದೇವನ ಅಷ್ಟಪದಿ, ಪುರಂದರದಾಸರ ಕನ್ನಡ ದೇವರ ನಾಮಗಳು, ಭದ್ರಾಚಲ ರಾಮದಾಸರ ತೆಲುಗು ಕೀರ್ತನೆಗಳು, ತಾಳ್ಲಪಾಕಂ ಅಣ್ಣಮಾಚಾರ್ಯರ ತೆಲುಗು ಪದಗಳು ಇವನ್ನೆಲ್ಲ ದೇವರ ಮುಂದೆ ಹಾಡುತ್ತಿದ್ದರು. ಪೂಜೆಯಾಗುವಾಗಲೂ ಈ ಹಾಡುಗಳನ್ನು ಹಾಡುವಾಗಲೂ ಹುಡುಗ ತ್ಯಾಗಯ್ಯ ಅಲ್ಲಿಯೇ ಇರುತ್ತಿದ್ದ. ಆಸಕ್ತಿಯಿಂದಲೂ ಭಕ್ತಿಯಿಂದಲೂ ಪೂಜೆಯ ವಿವರಗಳನ್ನು ಗಮನಿಸುತ್ತಿದ್ದ. ಹಾಡುಗಳನ್ನು ಕೇಳುತ್ತಿದ್ದ. ಕೇಳಿ ಕೇಳಿ ಈ ಹಾಡುಗಳು ಅವನಿಗೂ ಬಾಯಿಪಾಠವಾದುವು. ಅಷ್ಟೇ ಅಲ್ಲ, ಹಾಡೆಂದರೆ ಅವನಲ್ಲಿ ಅಭಿರುಚಿಯೂ ಉತ್ಸಾಹವೂ ಬೆಳೆದುವು. ಒಂದು ದಿನ ಪೂಜೆಯೆಲ್ಲ ಮುಗಿದು ತಾಯಿಯ ಹಾಡುಗಳೂ ಆದ ಮೇಲೆ ತ್ಯಾಗಯ್ಯ ತಾನೇ ಒಂದು ದಿವ್ಯನಾಮ ಕೀರ್ತನೆಯನ್ನು ಆಗಲೇ ಸಿದ್ಧಪಡಿಸಿ ಹಾಡಿಬಿಟ್ಟ. ದೇಶೀಯ ತೋಡಿ ಎನ್ನುವ ರಾಗದಲ್ಲಿ ನಮೋ ನಮೋ ರಾಘವಾಯ ಎಂದು ಮೊದಲಾಗುವ ಹಾಡು ಅದು. ಅದನ್ನು ಕೇಳಿ ತಂದೆ ತಾಯಿ ಇಬ್ಬರಿಗೂ ಆಶ್ಚರ್ಯವಾಯಿತು, ಸಂತೋಷವೂ ಆಯಿತು. ಮಗ ಇಷ್ಟು ಬುದ್ಧಿವಂತನೆಂದು ಅವರು ತಿಳಿದಿರಲಿಲ್ಲ. ತಂದೆ ಆ ಹಾಡನ್ನು ಬರೆದುಕೊಂಡು ಊರಿನ ಪಂಡಿತರಿಗೆ ತೋರಿಸಿದರು. ಪಂಡಿತರೆಲ್ಲರೂ ಹಾಡು ಸೊಗಸಾಗಿದೆ ಎಂದು ಬಾಯಿ ತುಂಬ ಹೊಗಳಿದರು. ಹುಡುಗನಿಗೆ ಸಂಗೀತದಲ್ಲಿ ಪ್ರತಿಭೆ ಇದೆ ಎಂದು ಗಮನಿಸಿ ಅವನಿಗೆ ಸಂಗೀತ ವಿದ್ಯಾಭ್ಯಾಸ ಮಾಡಿಸುವಂತೆ ತಂದೆಗೆ ಸೂಚಿಸಿದರು. ಅದೇ ಊರಿನಲ್ಲಿ ಶೊಂಠಿ ವೆಂಕಟರಮಣಯ್ಯನೆನ್ನುವ ಸಂಗೀತ ವಿದ್ವಾಂಸರೊಬ್ಬರು ಇದ್ದರು. ತಂಜಾವೂರು ದೊರೆಯ ಆಸ್ಥಾನ ವಿದ್ವಾಂಸರು ಅವರು. ಅವರ ಪ್ರತಿಭೆ ಎಷ್ಟಿತ್ತು ಗೊತ್ತೇ? ದೊರೆ ತನ್ನ ಸಿಂಹಾಸನದಲ್ಲಿ ಅರ್ಧ ಭಾಗವನ್ನು ಅವರಿಗೆ ಕೊಟ್ಟು ತನ್ನೊಂದಿಗೆ ಅವರನ್ನೂ ಕೂಡಿಸಿಕೊಂಡು ತುಂಬಿದ ಸಭೆಯಲ್ಲಿ ಮರ್ಯಾದೆ ಮಾಡಿದ್ದ. ಅವರು ವೀಣೆಯನ್ನು ಅದ್ಭುತವಾಗಿ ನುಡಿಸುತ್ತಿದ್ದರು. ಇವರು ತ್ಯಾಗಯ್ಯನ ಮನೆಯ ಹತ್ತಿರವೇ ಮನೆ ಮಾಡಿಕೊಂಡು ವಾಸಿಸುತ್ತಿದ್ದರು. ರಾಮಬ್ರಹ್ಮ ಮಗ ತ್ಯಾಗಯ್ಯನನ್ನು ಇವರ ಬಳಿ ಕರೆದುಕೊಂಡು ಹೋಗಿ ಇವನಿಗೆ ಸಂಗೀತ ಹೇಳಿಕೊಡಿರೆಂದು ಕೇಳಲು ವೆಂಕಟರಮಣಯ್ಯ ಹುಡುಗನನ್ನು ಪರೀಕ್ಷೆ ಮಾಡಿ ಅವನ ಬುದ್ಧಿಶಕ್ತಿಯನ್ನು ಕಂಡು ಸಂತೋಷಪಟ್ಟು ಅಗತ್ಯವಾಗಿ ಹೇಳಿಕೊಡುತ್ತೇನೆ ಎಂದು ಒಪ್ಪಿದರು. ತ್ಯಾಗಯ್ಯನ ತಾಯಿ ಸೀತಮ್ಮನಷ್ಟೇ. ಆಕೆಯ ತಂದೆ ಸಂಗೀತ ವಿದ್ವಾಂಸರಾಗಿದ್ದರು. ವೀಣೆ ಕಾಳಹಸ್ತಯ್ಯ ಎಂದು ಅವರ ಹೆಸರು. ಅವರ ಮನೆಯಲ್ಲಿ ಹಲವಾರು ಸಂಗೀತ ಪುಸ್ತಕಗಳು ಇದ್ದವು. ಅವನ್ನೆಲ್ಲ ಹುಡುಗ ತ್ಯಾಗಯ್ಯ ತಿರುವಿ ಹಾಕಿದ್ದ. ಅವನ್ನೆಲ್ಲ ಓದಿ ವೆಂಕಟರಮಣಯ್ಯನ ಬಳಿ ಅಭ್ಯಾಸ ಮಾಡಿ ಸಂಗೀತದ ವಿಚಾರವಾಗಿ ಹುಡುಗನಿಗೆ ಕೆಲವು ಸಂಶಯಗಳು ತಲೆದೋರಿದುವು. ಹಳ್ಳಿಯಲ್ಲಿ ಅವನ್ನು ಪರಿಹರಿಸುವವರು ಯಾರು? ಆದರೆ ತ್ಯಾಗರಾಜ ಅದೃಷ್ಟವಂತ. ಊರಿಗೆ ಬಂದು ಹುಡುಗನಿಗೆ ರಾಮತಾರಕ ಮಂತ್ರವನ್ನು ಉಪದೇಶ ಮಾಡಿದ್ದ ರಾಮಕೃಷ್ಣಾನಂದ ಸ್ವಾಮಿಗಳು ಮತ್ತೆ ಅಲ್ಲಿಗೆ ಬಂದು ನಾರದೋಪಾಸ್ತಿ ಮಂತ್ರ ಎನ್ನುವ ಇನ್ನೊಂದು ಮಂತ್ರವನ್ನೂ ಹೇಳಿಕೊಟ್ಟರು. ಅಷ್ಟು ಮಾತ್ರವಲ್ಲ, ಸ್ವರಾರ್ಣವ ಎನ್ನುವ ಸಂಗೀತ ಪುಸ್ತಕವೊಂದನ್ನು ಕೊಟ್ಟರು. ತ್ಯಾಗಯ್ಯನ ಸಂಶಯಗಳಿಗೆಲ್ಲ ಈ ಪುಸ್ತಕದಲ್ಲಿ ಸಮಾಧಾನಗಳಿದ್ದುವು. ಅದು ಆಶ್ಚರ್ಯವಲ್ಲವೇ? ಈ ಸ್ವಾಮಿಗಳು ನಾರದರ ಅವತಾರವೇ ಎಂದು ತ್ಯಾಗಯ್ಯನಿಗೆ ಖಚಿತವಾಯಿತು. ಆಗ ಶ್ರೀ ನಾರದ ನಾದ ಸರಸೀರುಹ ಭೃಂಗ ಶುಭಾಂಗ
ಶ್ರೀ ತ್ಯಾಗರಾಜನುತ ಶ್ರೀಕರ ಮಾಂಪಾಲಯ ಎನ್ನುವ ಹಾಡನ್ನು ರಚಿಸಿದ. ಇದು ಕಾನಡ ರಾಗದಲ್ಲಿದೆ. ಹೀಗೆ ತ್ಯಾಗಯ್ಯ ಹುಡುಗನಾಗಿದ್ದಾಗಲೇ ದೇವರಲ್ಲಿ ಭಕ್ತಿ, ಸಂಗೀತದಲ್ಲಿ ಆಸಕ್ತಿ ಎರಡೂ ಬೆಳೆದು ಬಂದವು. ಶಾಲೆಯಲ್ಲಿ ಸಾಹಿತ್ಯ, ಜ್ಯೋತಿಷ್ಯ ಎರಡೂ ಶಾಸ್ತ್ರಗಳನ್ನು ಚೆನ್ನಾಗಿ ಕಲಿತನು. ಪುರಾಣ, ಗಣಿತ, ಇತಿಹಾಸಗಳಲ್ಲಿ ಕೂಡ ಪಾರಂಗತನಾದ. ವಿದ್ಯಾಭ್ಯಾಸ ಮುಗಿಯುವ ವೇಳೆಗೆ ತ್ಯಾಗಯ್ಯನಿಗೆ 18 ವರ್ಷ ವಯಸ್ಸು. ಆ ಕಾಲದಲ್ಲಿ ಮದುವೆಗೆ ಸರಿಯಾದ ವಯಸ್ಸು ಅದು. ಅವರ ಮೊದಲನೆಯ ಅಣ್ಣ ಜಪ್ಯೇಶನಿಗೆ ಆಗಲೇ ಮದುವೆಯಾಗಿದ್ದಿತು. ಎರಡನೆಯ ಅಣ್ಣ ಪಂಚಾಪಕೇಶ ಆ ವೇಳೆಗಾಗಲೇ ತೀರಿಕೊಂಡಿದ್ದ. ತ್ಯಾಗಯ್ಯನೇ ಮದುವೆಗಿದ್ದವನು. ಓದು ಮುಗಿದಿದ್ದಿತು. ಸಂಸಾರದ ಭಾರ. ವಿದ್ಯಾಭ್ಯಾಸ ಮುಗಿದ ನಂತರ ಮದುವೆ ಮಾಡಿಕೊಂಡು ಸಂಸಾರವನ್ನು ನಡೆಸಬೇಕಾಯಿತು. ತಂದೆಯು ಮಗನಿಗೆ ಪಾರ್ವತಿ ಎನ್ನುವ ಹುಡುಗಿಯನ್ನು ತಂದು ಮದುವೆ ಮಾಡಿದರು. ಇದಾದ 2 ವರ್ಷಗಳಲ್ಲಿಯೇ ತಂದೆ ರಾಮಬ್ರಹ್ಮ ತೀರಿಕೊಂಡರು. ಈಗ ಸಂಸಾರವನ್ನು ನೋಡಿಕೊಳ್ಳುವ ಭಾರ ತ್ಯಾಗಯ್ಯನ ಮೇಲೆ ಬಿದ್ದಿತು. ದೊಡ್ಡ ಅಣ್ಣ ಜಪ್ಯೇಶ ತಂದೆಯಿಂದ ಬೇರೆಯಾಗಿ ಬೇರೆ ಕಡೆ ವಾಸಿಸುತ್ತಿದ್ದ. ತಾಯಿ, ತ್ಯಾಗಯ್ಯ, ಹೆಂಡತಿ ಮೂವರು ಒಂದು ಮನೆಯಲ್ಲಿದ್ದರು. 3-4 ವರ್ಷಗಳಲ್ಲಿ ತ್ಯಾಗಯ್ಯನಿಗೆ ಇನ್ನೊಂದು ಗಂಡಾಂತರ ಕಾದಿದ್ದಿತು. ಹೆಂಡತಿ ಪಾರ್ವತಮ್ಮ ಹಾಸಿಗೆ ಹಿಡಿದು ಮಲಗಿದಳು. ತುಂಬ ಕಾಯಿಲೆಯಾಗಿ ಉಳಿಯುವ ಆಸೆ ಇರಲಿಲ್ಲ. ಆದರೂ ತ್ಯಾಗಯ್ಯ ಎಷ್ಟು ಶ್ರಮವನ್ನು ಲೆಕ್ಕಿಸದೆ ಹೆಂಡತಿಯನ್ನು ಎಡೆಬಿಡದೆ ನೋಡಿಕೊಂಡ. ಸಾಧ್ಯವಿದ್ದ ಮದ್ದನ್ನೆಲ್ಲ ಮಾಡಿಸಿದ. ಇಷ್ಟಾದರೂ ಹೆಂಡತಿ ಉಳಿಯಲಿಲ್ಲ, ತೀರಿಕೊಂಡಳು. ಮದುವೆಯಾಗಿ 5 ವರ್ಷಗಳಾಗಿತ್ತು ಅಷ್ಟೆ. ಸತ್ತವರಿಗೆ ಮಾಡಬೇಕಾದುದನ್ನೆಲ್ಲ ಮಾಡಿ ದುಃಖ ಸ್ವಲ್ಪ ಆರಿದ ಮೇಲೆ ತಾಯಿ ತ್ಯಾಗಯ್ಯನನ್ನು ಮತ್ತೆ ಮದುವೆಯಾಗೆಂದು ಬಲಾತ್ಕರಿಸಿದಳು. ತ್ಯಾಗಯ್ಯನಿಗೆ ಇಷ್ಟವಿರದಿದ್ದರೂ ತಾಯಿಯ ಮಾತಿಗೆ ಎದುರು ಹೇಳಲಾರದೆ ಎರಡನೆಯ ಮದುವೆಗೆ ಒಪ್ಪಿದ. ಮೊದಲನೆಯ ಹೆಂಡತಿ ಪಾರ್ವತಮ್ಮನ ತಂಗಿಯನ್ನೇ ಕೊಟ್ಟು ಮದುವೆಯಾಯಿತು. ಈ ಹುಡುಗಿಯ ಹೆಸರು ಕಮಲಮ್ಮ. ದೂರ ಇದ್ದ ಅಣ್ಣ ಜಪ್ಯೇಶ ತಂದೆ ತೀರಿಕೊಂಡ ಮೇಲೆ ತಂದೆಯ ಆಸ್ತಿಯಲ್ಲಿ ತನಗೆ ಹಕ್ಕು ಇದ್ದುದನ್ನು ಪಡೆದುಕೊಳ್ಳಲು ಬಂದ. ಮನೆಯನ್ನು 2 ಭಾಗಗಳಾಗಿ ವಿಂಗಡಿಸಿ ಒಂದು ಭಾಗದಲ್ಲಿ ಅಣ್ಣ ಜಪ್ಯೇಶನು, ಇನ್ನೊಂದರಲ್ಲಿ ತಮ್ಮ ತ್ಯಾಗಯ್ಯನು ವಾಸ ಮಾಡತೊಡಗಿದರು. ತಂದೆಯ ಪೂಜೆಯ ಕೋಣೆ, ಅವರು ಪೂಜೆ ಮಾಡುತ್ತಿದ್ದ ರಾಮ ಪಂಚಾಯತನ ವಿಗ್ರಹಗಳು ತ್ಯಾಗಯ್ಯನ ಪಾಲಿಗೆ ಬಂದುವು. ಆಸ್ತಿಯ ಹಂಚಿಕೆಯಲ್ಲಿ ಜಪ್ಯೇಶನಿಗೇ ಅನುಕೂಲವಾಯಿತು. ಎಷ್ಟಾದರೂ ತ್ಯಾಗಯ್ಯನಿಗೆ ವ್ಯವಹಾರ ಅಷ್ಟು ತಿಳಿಯದು. ಹೆಚ್ಚು ಹಣವನ್ನು ಸಂಪಾದಿಸುವ ಗೋಜಿಗೆ ಹೋಗದೆ ತ್ಯಾಗಯ್ಯ ಬಡವನಾಗಿಯೇ ಉಳಿದ. ಮುಂಜಾನೆ ಎದ್ದು ದೇವರ ಪೂಜೆ ಮಾಡುವುದು, ಆಮೇಲೆ ಪೋತನ ಕವಿಯ ಭಾಗವತ, ವಾಲ್ಮೀಕಿಯ ರಾಮಾಯಣ, ಪುರಂದರದಾಸರ ಕೀರ್ತನೆಗಳನ್ನು ಓದಿಕೊಳ್ಳುವುದು, ನಡು ಹಗಲಿನ ವೇಳೆಗೆ ದೇವರ ನಾಮಗಳನ್ನು ಹಾಡುತ್ತಾ ದಾಸರಂತೆ ಬೀದಿಗಳಲ್ಲಿ ಹೋಗುವುದು. ಮನೆಗಳಲ್ಲಿ ಉಪಾದಾನದಿಂದ ಪಡೆದುಕೊಂಡು ಬಂದ ಅಕ್ಕಿ, ಬೇಳೆ ಮೊದಲಾದವುಗಳಿಂದ ತಮ್ಮ ಮನೆಯಲ್ಲಿ ಅಡುಗೆಯಾಗಿ ಮಧ್ಯಾಹ್ನ 3 ಗಂಟೆಯ ಹೊತ್ತಿಗೆ ಊಟ ಮುಗಿಸುವುದು. ಇದಾದ ಮೇಲೆ ಬಂದ ಶಿಷ್ಯರಿಗೆಲ್ಲ ಸಂಗೀತ ಪಾಠ ಹೇಳಿ ಸಂಜೆ ಕವಿದಾಗ ಊರಿನ ಬಳಿಯಿರುವ ಕಾವೇರಿ ನದಿಯ ದಡಕ್ಕೆ ಹೋಗಿ ಅಲ್ಲಿ ಸಂಧ್ಯಾವಂದನೆ ಜಪಗಳನ್ನು ಮುಗಿಸಿ ಮನೆಗೆ ಹಿಂದಿರುಗುವುದು. ರಾತ್ರಿ ಬಂದ ಶಿಷ್ಯರಿಗೆ ಮತ್ತೆ ಸಂಗೀತ ಹೇಳಿಕೊಡುವುದು. ಇದು ತ್ಯಾಗಯ್ಯನ ದಿನಚರಿ. ಇತರರಂತೆ ತ್ಯಾಗಯ್ಯ ಯಾವ ಕಚೇರಿಯಲ್ಲಿಯೂ ಕೆಲಸ ಮಾಡಲಿಲ್ಲ. ಯಾವ ಶ್ರೀಮಂತನಲ್ಲಿಯೂ ಊಳಿಗ ಮಾಡಲಿಲ್ಲ. ಹೇಗಾದರೂ ಆಗಲಿ ಹಣ ದೊರೆತರೆ ಸಾಕು ಎನ್ನುವವನಲ್ಲ ತ್ಯಾಗಯ್ಯ. ಅವರಿವರನ್ನು ಆಶ್ರಯಿಸಿ ಟೊಂಕ ಬಗ್ಗಿಸಿ ನಮಸ್ಕಾರ ಮಾಡಿ ಅವರು ಕೊಟ್ಟದ್ದನ್ನು ಕೈವೊಡ್ಡಿ ತರುವುದು ಅವನಿಗೆ
ಒಗ್ಗುವ ಕೆಲಸವಲ್ಲ. ದೇವರಿಗೆ ಮಾತ್ರ ಅವನು ನಮಸ್ಕಾರ ಮಾಡುತ್ತಿದ್ದುದು. ದೇವರು ಕೊಡಬೇಕು, ತಾನು ತೆಗೆದುಕೊಳ್ಳಬೇಕು. ಮನುಷ್ಯ ಎಷ್ಟೇ ಶ್ರೀಮಂತನಾಗಲಿ, ಬಲಶಾಲಿಯಾಗಿರಲಿ, ಅಧಿಕಾರಿಯಾಗಿರಲಿ, ಅವನಿಗೆ ತ್ಯಾಗಯ್ಯ ನಮಸ್ಕಾರ ಮಾಡುತ್ತಿರಲಿಲ್ಲ. ಅವನ ಮುಂದೆ ಕೈ ಒಡ್ಡುತ್ತಿರಲಿಲ್ಲ, ಅಂಗಲಾಚುತ್ತಿರಲಿಲ್ಲ. ಇದಕ್ಕೆ ಸ್ವತಂತ್ರ ಪ್ರವೃತ್ತಿ ಎನ್ನುತ್ತಾರೆ. ದೇವರ ಹೆಸರು ಹೇಳಿಕೊಂಡು 4 ಮನೆಗಳ ಎದುರು ಹೋದರೆ ಮನೆಯವರು ತಾವಾಗಿ ಏನನ್ನು ಕೊಡುತ್ತಾರೋ ಅಷ್ಟನ್ನೇ ತೆಗೆದುಕೊಂಡು ಬಂದು ಅದರಲ್ಲೇ ಬದುಕನ್ನು ನಡೆಸುತ್ತಿದ್ದ. ಯಾರನ್ನೂ ಕೊಡಿರೆಂದು ಪೀಡಿಸುತ್ತಿರಲಿಲ್ಲ, ಬೇಡಿಕೊಳ್ಳುತ್ತಿರಲಿಲ್ಲ. ಕೊಟ್ಟವರೂ ಒಂದೇ, ಕೊಡದಿದ್ದವರೂ ಒಂದೇ ಅವನ ದೃಷ್ಟಿಯಲ್ಲಿ. ತನಗೆ ಕೊಟ್ಟುದಕ್ಕೆ ಬದಲಾಗಿ ಊರವರಿಗೆಲ್ಲ ಸಂಗೀತದ ರಸದೂಟವನ್ನು ಉಣಿಸುತ್ತಿದ್ದ. ತಂಬೂರಿ ಮೀಟುತ್ತಾ ತನ್ನ ಮಧುರವಾದ ಧ್ವನಿಯಲ್ಲಿ ದೇವರ ವಿಚಾರವಾಗಿ ಹಾಡುಗಳನ್ನು ಹಾಡುತ್ತಾ ತ್ಯಾಗಯ್ಯ ಬೀದಿಯಲ್ಲಿ ಹೋಗುತ್ತಿದ್ದರೆ ಜನ ತಾವಾಗಿ ಮುಂದೆ ಬಂದು ತಮ್ಮ ಕೈಲಾದುದನ್ನು ಕೊಟ್ಟು ಸಂತೋಷ ಪಡುತ್ತಿದ್ದರು. ಹೀಗೆ ಯಾರ ಹಂಗೂ ಇಲ್ಲದೆ, ಯಾರೊಬ್ಬರನ್ನೂ ಆಶ್ರಯಿಸದೆ ದೇವರ ಹೆಸರಿನಲ್ಲಿ ಬದುಕುವುದಕ್ಕೆ ಉಂಚವೃತ್ತಿ ಎಂದು ಹೆಸರು. ಹಿಂದೆ ಪುರಂದರದಾಸರು, ಇತರ ಹರಿದಾಸರು ಹೀಗೆಯೇ ಬದುಕು ನಡೆಸುತ್ತಿದ್ದರು. ತ್ಯಾಗಯ್ಯನ ಬಳಿ ಸಂಗೀತವನ್ನು ಕಲಿಯಲು 100 ಹುಡುಗರು ಬರುತ್ತಿದ್ದರು. ಕೆಲವರು ತ್ಯಾಗಯ್ಯನ ಮನೆಯಲ್ಲಿಯೇ ಇರುತ್ತಿದ್ದರು. ಇವರು ಯಾರಿಂದಲೂ ತ್ಯಾಗಯ್ಯ ಒಂದು ಬಿಡಿಗಾಸನ್ನೂ ತೆಗೆದುಕೊಳ್ಳುತ್ತಿರಲಿಲ್ಲ. ವಿದ್ಯೆಯನ್ನು ಮಾರುವುದು ಹಿಂದಿನ ಕಾಲದ ಪದ್ಧತಿಯಲ್ಲ. ಬಂದ ವಿದ್ಯಾರ್ಥಿಗಳಿಗೆ ಆಸಕ್ತಿಯಿಂದ, ಸ್ವಲ್ಪವೂ ಬೇಸರ ಪಡದೆ, ಏನನ್ನೂ ಮರೆಮಾಚದೆ ನಿರ್ವಂಚನೆಯಾಗಿ ಪಾಠ ಹೇಳುವುದು ತ್ಯಾಗಯ್ಯನ ಪದ್ಧತಿ. ಹುಡುಗರು ಪಾಠವಿಲ್ಲದ ವೇಳೆಯಲ್ಲಿ ಮನೆಗೆಲಸವನ್ನು ಅಷ್ಟಿಷ್ಟು ನೋಡಿಕೊಳ್ಳುತ್ತಿದ್ದರು. ಕೈಲಾದ ಸಹಾಯ ಮಾಡುತ್ತಿದ್ದರು. ಪಾಠಕ್ಕೆಂದು ತ್ಯಾಗಯ್ಯ ಯಾರ ಮನೆಗೂ ಹೋಗುತ್ತಿರಲಿಲ್ಲ. ಕಲಿಯುವವರೆಲ್ಲ ಅವನ ಮನೆಗೆ ಬರುತ್ತಿದ್ದರು. ಇದು ಗುರುಕುಲದ ಪದ್ಧತಿ. ಎಂದರೆ ತ್ಯಾಗಯ್ಯನು ತನ್ನ ಸಂಸಾರವನ್ನು ಮಾತ್ರವಲ್ಲದೆ ತನ್ನಲ್ಲಿ ಪಾಠಕ್ಕೆ ಬರುತ್ತಿದ್ದ ವಿದ್ಯಾರ್ಥಿಗಳನ್ನೆಲ್ಲ ಸಾಕಬೇಕಾಗಿದ್ದಿತು. ಇದು ದೊಡ್ಡ ಭಾರವಲ್ಲವೇ? ಅದು ತ್ಯಾಗಯ್ಯನೇನೋ ಶ್ರೀಮಂತನಲ್ಲದಿರುವಾಗ ಕಷ್ಟವೇ. ಆದರೂ ಧೈರ್ಯದಿಂದ ದೇವರ ಮೇಲೆ ಭಾರ ಹಾಕಿ ತ್ಯಾಗಯ್ಯನು ಇದನ್ನು ನಿರ್ವಹಿಸಿದನು. ಬಡವನಾದರೂ ನೆಮ್ಮದಿಯಿಂದ ನಗುನಗುತ್ತಾ ಬದುಕುತ್ತಿದ್ದ ತ್ಯಾಗಯ್ಯನನ್ನು ಕಂಡರೆ ಊರವರಿಗೆಲ್ಲ ಮರ್ಯಾದೆ, ಗುರುಭಕ್ತಿ. ಏಕೆ ಗೊತ್ತೇ? ತ್ಯಾಗಯ್ಯ ಮುಖ್ಯವಾಗಿ ರಾಮಭಕ್ತ.